ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಟ್ರಾಫಿಕ್ ಎಂದರೆ ಸಾಕು ನಮ್ಮ ಮನಸ್ಸಿಗೆ ಒಂದು ರೀತಿಯ ಭಯ ಉಂಟಾಗುತ್ತದೆ. ಅದರಲ್ಲೂ ದಕ್ಷಿಣ ಬೆಂಗಳೂರು ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕೆಂದರೆ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳುವುದು ಸಾಮಾನ್ಯ. ಆದರೆ ಈ ಸಮಸ್ಯೆಗಳಿಗೆ ಕೊನೆ ಹಾಡಲು ಬೆಂಗಳೂರಿನ ಹಳದಿ ಮೆಟ್ರೋ ಮಾರ್ಗ ಈಗ ಸಿದ್ಧವಾಗಿದೆ. ಹಾಗಿದ್ದರೆ ಈ ಹೊಸ ಮೆಟ್ರೋ ಮಾರ್ಗ ಎಷ್ಟು ಅನುಕೂಲವಾಗಲಿದೆ ಎಂಬುದರ ಕುರಿತು ಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರಮುಖ ಮಾಹಿತಿಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ. ಈ ಹಳದಿ ಮಾರ್ಗದ ಕಾಮಗಾರಿಯು 2014ರಲ್ಲಿ ಆರಂಭವಾಯಿತು. ಆರಂಭದಲ್ಲಿ 2021ರೊಳಗೆ ಪೂರ್ಣಗೊಳಿಸುವ ಗುರಿ ಇತ್ತು. ಆದರೆ ಅನೇಕ ರಾಜಕೀಯ ಮತ್ತು ತಾಂತ್ರಿಕ ಅಡೆತಡೆಗಳು, ಅದರಲ್ಲೂ ಮುಖ್ಯವಾಗಿ ಚೀನಾದಿಂದ ಬರಬೇಕಾಗಿದ್ದ ರೈಲುಗಳ ವಿಳಂಬದಿಂದಾಗಿ ಈ ಯೋಜನೆ ತಡವಾಯಿತು. ಕೊನೆಗೂ ಸುಮಾರು 7,616 ಕೋಟಿ ವೆಚ್ಚದಲ್ಲಿ ಈ ಮಾರ್ಗ ಈಗ ಉದ್ಘಾಟನೆಯಾಗಿದೆ. ಈ ಮಾರ್ಗವು ಒಟ್ಟು 19.15 ಕಿಲೋಮೀಟರ್ ಉದ್ದವಿದ್ದು 16 ನಿಲ್ದಾಣಗಳನ್ನು ಹೊಂದಿದೆ. ಇದು ಆರ್.ವಿ. ರಸ್ತೆ ಮತ್ತು ಬೊಮ್ಮಸಂದ್ರದ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಪ್ರಮುಖ ನಿಲ್ದಾಣಗಳು ಹೀಗಿವೆ: ಆರ್.ವಿ. ರಸ್ತೆ, ರಾಗಿಗುಡ್ಡ, ಜಯದೇವ ಆಸ್ಪತ್ರೆ, ಬಿ.ಟಿ.ಎಂ ಲೇಔಟ್, ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕೂಡ್ಲುಗೇಟ್, ಸಿಂಗಸಂದ್ರ, ಹೊಸೂರು ರಸ್ತೆ, ಬೆರ್ಟನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಕೋನಪ್ಪ ಅಗ್ರಹಾರ, ಹುಸ್ಕೂರು ರಸ್ತೆ, ಹೆಬ್ಬಗೋಡಿ, ಬೊಮ್ಮಸಂದ್ರ. ಈ ಮಾರ್ಗದಲ್ಲಿ ಪ್ರಮುಖ ನಿಲ್ದಾಣಗಳ ದರಗಳು ಹೀಗಿವೆ: ಆರ್.ವಿ. ರಸ್ತೆಯಿಂದ ರಾಗಿಗುಡ್ಡ 10 ರೂಪಾಯಿ, ಆರ್.ವಿ. ರಸ್ತೆಯಿಂದ ಜಯದೇವ ಆಸ್ಪತ್ರೆ 10 ರೂಪಾಯಿ, ಆರ್.ವಿ. ರಸ್ತೆಯಿಂದ ಬಿ.ಟಿ.ಎಂ ಲೇಔಟ್ 20 ರೂಪಾಯಿ, ಆರ್.ವಿ. ರಸ್ತೆಯಿಂದ ಬೊಮ್ಮನಹಳ್ಳಿ 30 ರೂಪಾಯಿ, ಆರ್.ವಿ. ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿ 60 ರೂಪಾಯಿ, ಆರ್.ವಿ. ರಸ್ತೆಯಿಂದ ಬೊಮ್ಮಸಂದ್ರ 60 ರೂಪಾಯಿ. ಇದರ ಜೊತೆಗೆ ಬೊಮ್ಮನಹಳ್ಳಿ ನಿಲ್ದಾಣವು ಹೊಸೂರು ರೋಡ್, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಇತರ ಸ್ಥಳಗಳಿಗೆ ಹೋಗಲು ಉತ್ತಮ ಇಂಟರ್ಚೇಂಜ್ ಪಾಯಿಂಟ್ ಆಗಲಿದೆ. ಈ ಹಳದಿ ಮೆಟ್ರೋ ಮಾರ್ಗವು ಕೆಲವು ವಿಶೇಷತೆಗಳನ್ನು ಹೊಂದಿದೆ. ಇಲ್ಲಿ ಚಾಲಕರಹಿತ ಅಂದರೆ ಡ್ರೈವರ್ಲೆಸ್ ರೈಲುಗಳನ್ನು ಬಳಸಲಾಗುತ್ತಿದೆ. ಇದು ಬೆಂಗಳೂರಿನ ಮೆಟ್ರೋ ಇತಿಹಾಸದಲ್ಲೇ ಇದೇ ಮೊದಲು. ಆರಂಭದಲ್ಲಿ ಪ್ರತಿ 20-25 ನಿಮಿಷಕ್ಕೊಮ್ಮೆ ಒಂದು ರೈಲು ಲಭ್ಯವಿದ್ದು ಒಟ್ಟು 3 ರೈಲುಗಳು ಸಂಚರಿಸಲಿವೆ. ಆದರೆ 2026ರ ವೇಳೆಗೆ 12 ಹೊಸ ರೈಲುಗಳನ್ನು ಸೇರಿಸುವ ಗುರಿ ಹೊಂದಿದೆ. ಇದರಿಂದ ಪ್ರಯಾಣಿಕರ ಸಂಖ್ಯೆ ಈಗಿನ 20-30 ಸಾವಿರದಿಂದ ದಿನಕ್ಕೆ 3.5 ಲಕ್ಷಕ್ಕೆ ಏರಲಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಈ ಮಾರ್ಗದ ಅನುಕೂಲತೆಗಳು: ಮೊದಲನೆಯದು ಸಮಯ ಉಳಿತಾಯ. ಬೆಂಗಳೂರು ಸಿಲ್ಕ್ ಬೋರ್ಡ್ನಂಥ ಜಂಕ್ಷನ್ಗಳಲ್ಲಿ ಗಂಟೆಗಟ್ಟಲೆ ಕಾಯಬೇಕಾಗಿಲ್ಲ. ಎರಡನೆಯದು ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕ. ಇನ್ಫೋಸಿಸ್ ಮತ್ತು ಬಯೋಕಾನ್ನಂಥ ಕಂಪನಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಇದು ಒಂದು ದೊಡ್ಡ ವರ. ಮೂರನೆಯದು ವೈದ್ಯಕೀಯ ಅನುಕೂಲ. ಜಯದೇವ ಆಸ್ಪತ್ರೆಗೆ ಹೋಗುವ ರೋಗಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಸುಲಭ ಮತ್ತು ವೇಗದ ಸಂಪರ್ಕ ದೊರೆಯಲಿದೆ. ನಾಲ್ಕನೆಯದು ಸಂಚಾರ ದಟ್ಟಣೆ ಕಡಿಮೆ. ಈ ಮಾರ್ಗವು ಲಕ್ಷಾಂತರ ಪ್ರಯಾಣಿಕರನ್ನು ನಿತ್ಯ ರಸ್ತೆಯಿಂದ ಮೆಟ್ರೋಗೆ ಕರೆತರುವುದರಿಂದ ರಸ್ತೆ ಟ್ರಾಫಿಕ್ ಬಹಳಷ್ಟು ಕಡಿಮೆಯಾಗಲಿದೆ. ಬೆಂಗಳೂರಿನ ಹಳದಿ ಮೆಟ್ರೋ ಮಾರ್ಗವು ನಗರದ ದಕ್ಷಿಣ ಭಾಗದ ಸಂಚಾರ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿದೆ ಎಂದು ಹೇಳಬಹುದು. ಇದು ಗೆಳೆಯರೇ ಹಳದಿ ಮೆಟ್ರೋ ಮಾರ್ಗದ ಸಂಕ್ಷಿಪ್ತ ಮಾಹಿತಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟುಗಳಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.